ಸೊ ಈ ಫ್ಯಾನ್ಸ್ಗಳಿಗೆ ಅಥವಾ PR ಗೆ ಇನ್ವೆಸ್ಟ್ ಮಾಡಿ ಹೊರಗಡೆ ಟ್ರೋಲರ್ಸ್ಗೆ ಅಥವಾ ಪೇಜಸ್ಗೆ ದುಡ್ಡು ಕೊಟ್ಟು ಹೋಗಿ ಪ್ರಮೋಷನ್ಗಳನ್ನ ಮಾಡಿಸ್ಕೊತಾರೆ ಅಂತ ಹೇಳಿ ಅದೊಂದು ಟಾಕ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ ಪಾಯಿಂಟ್ ಆಫ್ ವ್ಯೂ ಏನು? ಐ ಡೋಂಟ್ ನೋ, ಯಾಕಂದ್ರೆ ನಾನಂತೂ ಆ ಥರ ಮಾಡಿಸಿಲ್ಲ. ಅದು ಟೋಲರ್ಸ್ಗೆ ದುಡ್ಡು ಕೊಟ್ಟು ಅದೆಲ್ಲ ನನಗೇನು ಗೊತ್ತಾ, ಐ ಆಮ್ ನಾಟ್, ನನಗೆ 10 ಜನ ನಾನು ಇಷ್ಟಪಡಲಿ, 10 ಜನ ಇಷ್ಟಪಡೋರು ನಾನಾಗಿರೋದಕ್ಕೆ ಇಷ್ಟಪಡಲಿ ಅಷ್ಟೇ. ನನ್ನ ಪಾಲಿಸಿ ಇರೋದಷ್ಟೇ. ಇವಾಗ ಯಾರೋ ಬೇಕಂತ ನಾನು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಬೇಕು, ಸುಮ್ಮನೆ ಮಾತಾಡಬೇಕು ಅಂತ ನಾನು ಯಾರಿಗೂ ದುಡ್ಡು ಕೊಟ್ಟು ಇದನ್ನು ಪ್ರಮೋಟ್ ಮಾಡಿ ನಾನು ಕಮೆಂಟ್ಸ್ ಮಾಡಿ ಅದು ಟ್ರೋಲರ್ಸ್ಗೆ ಅದೆಲ್ಲ ನಾನು ಮಾಡಿಲ್ಲ. ಅದು ವರ್ಕ್ ಆಗುತ್ತೆ ಅಂತಲೂ ಅನ್ಸಲ್ಲ. ಯಾಕಂದ್ರೆ ಜನ ನನ್ನ ಇಷ್ಟಪಟ್ಟರೆ ಇಷ್ಟಪಡ್ತಾರೆ, ಇಷ್ಟಪಡಲಿಲ್ಲ ನೀನು ಏನು ಮಾಡಿದ್ರೂ ಇಷ್ಟಪಡಲ್ಲ. ಸೊ ನನಗೆ ಅದು ವರ್ಕ್ ಆಗುತ್ತೆ ಅಂತ ಅನ್ಸಲ್ಲ. ಐ ಡೋಂಟ್ ನೋ ಅಬೌಟ್ ಅದರ್ಸ್. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ಕೊಳ್ಬೇಕು ಅಂತೆಲ್ಲ ಒಂದು ಥಾಟ್ ಇದೆ. ನೀವೇನಾದ್ರೂ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರಾ ಹೇಗೆ? ಇಲ್ಲಪ್ಪ, ನಂಗೆ ಫಸ್ಟ್ ಆಫ್ ಆಲ್ ಅದು ಹೆಂಗಿರ್ತೀವಿ ಎಷ್ಟು ಖರ್ಚು ಮಾಡಿದ್ರಿ ಬಿಗ್ ಬಾಸ್ ಮನೆಗೆ? ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ಖರ್ಚೇ ಮಾಡಿಲ್ಲ ಬಿಗ್ ಬಾಸ್ ಮನೆಗೆ. ನಾನು ಏನ್ ಬಿಗ್ ಬಾಸ್ ಮನೇಲಿ ಹಾಕೋದಿಲ್ಲ, ನನ್ನ ಪರ್ಸನಲ್ ಕ್ಲೋತ್ಸೇ ಇತ್ತು. ಅದಕ್ಕೋಸ್ಕರ ರೆಡಿ ಆಗ್ಬೇಕು ಅಂತ ನಾನು ಮಾಡ್ಲಿಲ್ಲ. ಯಾಕಂದ್ರೆ ನನ್ನ ತಲೆಯಲ್ಲಿ ಇದೇನಂದ್ರೆ ಅಲ್ಲಿ ಹೋದಾಗ ನಾನು ಹೇಗಿರ್ತೀನಿ ಹಾಗಿರ್ಬೇಕು ಅಷ್ಟೇ ಇದ್ದಿದ್ದು ನನಗೆ. ಹೋಗಿದ ತಕ್ಷಣ ಅಲ್ಲಿ ದಿನ ಆ ಥರ ಬಟ್ಟೆ ಹಾಕ್ತೀನಿ, ಈ ಥರ ಬಟ್ಟೆ ಹಾಕ್ತೀನಿ. ನನ್ನ ಮನೇಲಿ ಇದ್ದಾಗ ಆ ಥರ ವ್ಯಕ್ತಿನೇ ಅಲ್ಲ. ನನ್ನ ಮನೇಲಿ ಇದ್ದಾಗ ನೀವ್ ಯಾಕೆ ರೆಡಿ ಆಗ್ಬಿಟ್ಟು ಮನೇಲಿ ಇರ್ತೀರಾ? ಕರೆಕ್ಟ್ ಅಲ್ವಾ? ಆ ಥರ ಅಲ್ಲ. ಆಮೇಲೆ ಅಲ್ಲಿ ಇನ್ನೊಂದು ಏನಾಯ್ತು ಅಂದ್ರೆ ನನಗೆ ತುಂಬಾ ವೇಟ್ ಲಾಸ್ ಆಯ್ತಲ್ಲ. ನಾನು ಏನೇ ಶಾಪ್ ಮಾಡಿದ್ರು ಯಾವ ಬಟ್ಟೆದು ಫಿಟ್ ಆಗ್ತಿರ್ಲಿಲ್ಲ. ಎಷ್ಟು kg ಸಣ್ಣ ಆದ್ರಿ ಬಿಗ್ ಬಾಸ್ 11 kg. ಓಕೆ. ಸೊ ಯಾವ ಬಟ್ಟೆನೂ ಫಿಟ್ ಆಗ್ತಿರ್ಲಿಲ್ಲ. ಇವಾಗ ನೀವು ನೋಡಿ ಸುದೀಪ್ ಸರ್ದೊಂದು ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಸುದೀಪ್ ಸರ್ ಹಾಗೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಒಳ್ಳೆ ಡಂಬಲ್ ಹಾಗೆ ಮಾಡ್ದಂಗಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವಾಗ ರೀಸೆಂಟ್ ಆಗಿ ನಿನ್ನೆ ಅದೊಂದು ವಿಟಿ ನೋಡ್ತಾ ಇದ್ದೆ, ನಾನು ಹೊರಗೆ ಬಂದಿದ್ದು ಹ್ಯಾಂಗರ್ಗೆ ಕೋಟ್ ಹಾಕ್ದಂಗಿತ್ತು ನನಗೆ. ಸೊ ದಟ್ ವಾಸ್ 11 kg ಡಿಫ್ರೆನ್ಸ್. ಯಾಕೆ ಅಷ್ಟೊಂದು ಊಟನೇ ಕೊಡ್ತಾ ಇರ್ಲಿಲ್ವಾ? ಎಷ್ಟು ಈಗ ರೆಗ್ಯುಲರ್ ಆಗೋ ಅಲ್ಲಿಗೂ ಏನ್ ಡಿಫ್ರೆನ್ಸ್? ಎಷ್ಟು ಊಟ ಸಿಗ್ತಾ ಇತ್ತು? ಊಟ ಅಲ್ಲ, ಏನಾಗುತ್ತೆ ಗೊತ್ತಾ, ಇಲ್ಲಿ ನಾವು ಎಸ್ಪೆಷಲಿ ಪೀಪಲ್ ಲೈಕ್ ಮೀ, ಆಮೇಲೆ ರಘು ಅವರು, ಧನುಷ್ ಅವರೆಲ್ಲ ಏನ್ ಗೊತ್ತಾ, ವಿ ಗೋ ಟು ಜಿಮ್ ಅಲ್ಲ, ನಮ್ಮ ಬಾಡಿಲಿ ಜಾಸ್ತಿ ಇರೋದೇ ಮಸಲ್ ಮಾಸ್. ವಿ ಆರ್ ನಾಟ್ ಫ್ಯಾಟ್. ನಮ್ ಕೈ ಶೋಲ್ಡರ್ ಅವೆಲ್ಲ ಇಟ್ ಇಸ್ ಮಸಲ್ ಮಾಸ್. ಮಸಲ್ ಮಾಸ್ ನ ಮೇಂಟೈನ್ ಮಾಡಕ್ಕೆ ಯು ನೀಡ್ ಟು ಈಟ್ ಅ ಲಾಟ್ ಆಫ್ ಪ್ರೋಟೀನ್. ಹೊರಗಡೆ ಇದ್ದಾಗ ನಾವು ಮೊಟ್ಟೆ ಆಗಲಿ, ಹಾಲು, ಚಿಕನ್ ಅದೆಲ್ಲ ಇರುತ್ತಲ್ಲ, ಆಮೇಲೆ ಪ್ರೋಟೀನ್ ಪೌಡರ್, ವಿ ಟೇಕ್ ಆಲ್ ದಟ್ ಟು ಮೇಂಟೈನ್ ದಟ್ ಮಸಲ್ ಮಾಸ್. ಅಲ್ಲಿ ಒಳಗಾದಾಗ ದೇರ್ ಇಸ್ ನೋ ಪ್ರೋಟೀನ್. ನಮಗ್ ವಾರಕ್ಕೆ 2-3 ಮೊಟ್ಟೆ ಸಿಗ್ತಾ ಇತ್ತು ಅಷ್ಟೇ, ವಾರಕ್ಕೆ. ರಘು ಸರ್ ಒಂದ್ ದಿನಕ್ಕೆ 45 ಮೊಟ್ಟೆ ತಿನ್ನೋರಂತೆ. ಒಂದ್ ದಿನಕ್ಕೆ 45 ಮೊಟ್ಟೆ ತಿನ್ನೋ ಮುಂಚೆ ವಾರಕ್ಕೆ 2 ಮೊಟ್ಟೆ ತಿಂತಾರೆ ಅಂತಂದ್ರೆ ಫ್ಯಾಟ್ ಎಲ್ಲ ಮಸಲ್ ತುಂಬಾ ಬೇಗ ಡ್ರಾಸ್ಟಿಕ್ಲಿ ಇದಾಗ್ಬಿಡುತ್ತೆ. ಸೊ ಮಸಲ್ ಮಾಸ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ದಪ್ಪ ಇರೋರು ನೋಡಿ ಸ್ಲೋಲಿ ಹಂಗೆ ಕಾಣ್ತಿರ್ತಾರೆ, ಏನ್ ಅಷ್ಟು ಡ್ರಾಸ್ಟಿಕ್ ಕಾಣಲ್ಲ. ಮಸಲ್ಸ್ ತುಂಬಾ ಇದ್ದವರು ದೇ ಬಿಕಮ್ ವೆರಿ ಲೀನ್. ಸೊ ಅದೇ ಆಗಿತ್ತು ಪ್ರಾಬ್ಲಮ್. ಯಾಕಂದ್ರೆ ಅಲ್ಲಿ ಪ್ರೋಟೀನ್ ಅಂತೂ 0 ಪ್ರೋಟೀನ್ ಸಿಗ್ತಾನೆ ಇರಲಿಲ್ಲ ನಮ್ಗೆ. ಬೇಸಿಕ್ ಪ್ರೋಟೀನ್ ಸಿಗೋದು, ಬಟ್ ನಾವು ಕನ್ಸ್ಯೂಮ್ ಮಾಡಿದಷ್ಟು ಪ್ರೋಟೀನ್ ಸೋರ್ಸ್ ಅಲ್ಲಿ ಇರಲೇ ಇಲ್ಲ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.